ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಗಲಭೆ ಸೃಷ್ಟಿಯಾಗಿ ನಾಗಮಂಗಲ ಪಟ್ಟಣ ಒತ್ತು ಉರಿದಿತ್ತು. ಇನ್ನು ಆ ಕಿಡಿಗೇಡಿಗಳನ್ನ ಬಂಧಿಸುವ ಜೊತೆಗೆ ಅಮಾಯಕರನ್ನು ಕೂಡ ಬಂಧಿಸಿದ್ದಾರೆ ಎಂಬ ಒಂದು ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಇನ್ನು ಬದ್ರಿಕೊಪ್ಪಲು ಬಡಾವಣೆಯ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಆ ಒಂದು ಗಣೇಶನ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇನ್ನು ಬಲವಂತವಾಗಿ ಪೊಲೀಸರು ಅಮಾಯಕರನ್ನ ಮನೆಗೆ ನುಗ್ಗಿ ಬಾಗಿಲನ್ನ ಮುರಿದು ಬಂಧಿಸಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ನಾನು ಇವತ್ತು ಬದ್ರಿಕೊಪ್ಪಲು ಗ್ರಾಮದ ಸತೀಶ್ ಎಂಬವರ ಸೇರಿದಂತಹ ಮನೆಯಲ್ಲಿ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಇದೇ ಮನೆ. ಈ ಮನೆಯಲ್ಲಿ ಸತೀಶ್ ರವರು ಕೂಡ ಅವರ ತಂದೆ ತಾಯಿ ಜೊತೆ ವಾಸವಾಗಿದ್ರು. ಆದ್ರೆ ಆ ಒಂದು ಏನ್ ಘಟನೆ ನಡೀತು ನಾಗಮಂಗಲದಲ್ಲಿ, ಪೊಲೀಸರು ಮನೆಯ ಬಾಗಿಲನ್ನ ಮುರಿದು ಅವರನ್ನ ಬಂಧಿಸಿ ಕರೆದೊಯ್ದಿರುವಂತದ್ದು. ಈ ನಿಟ್ಟಿನಲ್ಲಿ ಇಡೀ ಕುಟುಂಬ ಇದೀಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇಡೀ ಮನೆ ದೃಶ್ಯಗಳನ್ನು ಕೂಡ ನೋಡ್ಬೋದು. ಇನ್ನು ಆ ಒಂದು ಏನು ಡೋರ್ ಅನ್ನ ನೂಕಿದ ಪರಿಣಾಮ ಏನು ಬಾಗಿಲನ್ನ ಹಾಕಿದ್ರು, ಲಾಕ್ ಅನ್ನ ಹಾಕಿದ್ರು, ಅದರ ಸಹಿತ ಗೋಡೆಯೇ ಕಿತ್ತಿ ಬಂದಿರುವಂತದ್ದು. ಅಂದ್ರೆ ಮೊನ್ನೆ ಏನು ಘಟನೆ ನಡೀತು, ಅದಾದ ಬಳಿಕ ಪೊಲೀಸರು ಒಂದಷ್ಟು ಆರೋಪಿಗಳನ್ನ ಬಂಧಿಸುವ ಮುಂದಾದ್ರು. ಆದ್ರೆ ಗಣಪತಿಯನ್ನ ಪ್ರತಿಷ್ಠಾಪಿಸಿದ ಬದ್ರಿಕೊಪ್ಪಲಿನ ಗ್ರಾಮದ ಸುಮಾರು 23 ಯುವಕರನ್ನ ಬಂಧಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಬಲವಂತವಾಗಿ ಮಲಗಿದ್ದವರನ್ನ ಮಧ್ಯರಾತ್ರಿ ಎಳೆದೊಯ್ದು ಕರ್ಕೊಂಡೋಗಿರುವಂತದ್ದು. ಆ ನಿಟ್ಟಿನಲ್ಲಿ ಇಡೀ ಗೋಡೆಯೇ ಇದೀಗ ಕೊಲಾಪ್ಸ್ ಆಗಿದೆ. ಇನ್ನು ಮತ್ತೊಂದು ಕಡೆ ಅವರ ತಾಯಿಯೂ ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಅಂದ್ರೆ ಇಡೀ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಂತದ್ದು. ಅಂದ್ರೆ ನಮ್ಮ ಮಗ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ, ಇವಾಗ ನಮ್ಗೆ ಆಧಾರ ಯಾರು ಎಂಬ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು. ಅಮ್ಮ, ಸತೀಶ್ ರವರ ಬಂಧನ ಆಗಿದೆ, ನೀವು ಹೇಳ್ತಾ ಇದ್ರೆ ಬಲವಂತವಾಗಿ ಕರ್ಕೊಂಡು ಹೋದ್ರು ಅಂತ. ಏನಾಯ್ತು ಅಮ್ಮ ಅವತ್ತು ಘಟನೆ? ಏನು ಅಂದ್ರೆ ಹೋಗಿದ್ದ ಗಣೇಶನ್ ಬಿಡಕ್ಕೆ ಅಂತ ಹೋಗಿದ್ರು. ಹೋಗಿದ್ಲೆ ಅಲ್ಲಿಂದ ಬಂದು ಮನೆ ಕಂಡು ಗಣೇಶನ್ ಬಿಟ್ಟು ಬಂದು ಅಲ್ಲೇನೋ ಅವ್ನು ಹೋಗಿದ್ನೋ ಗೊತ್ತಿರಲಿಲ್ಲ. ನಾನು ಟೇಷನ್ ತಾವಿ ನಿಂತಿದ್ದೆ ಅಂತ ಹೇಳ್ದ. ಬಂದು ಮನೆ ಕಂಡನ್ನ 1:30 ಬಂದು ಅದು ಹೆಂಗೆ ಕರ್ಕೊಂಡು ಹೋದ್ರು? ಬೆಳಿಗ್ಗೆ ಹೊತ್ತು ಕರ್ಕೊಂಡು ಹೋಗೋದು ತಾನೆ, ರಾತ್ರಿ ನೈಟ್ ಹೆಂಗ್ ಕರ್ಕೊಂಡು ಹೋದ್ರು ಅವರು ಅಂತ ನಾವು ಕೇಳೋದು. ಅಂದ್ರೆ ಅವತ್ತು ಬಾಗ್ಲು ಹೊಡೆದು ಕರ್ಕೊ ಹೋದ್ರ ಏನು ಅಂತ ಫಸ್ಟ್ ಹೊಡೆದು ಬಿಟ್ಟು ಕೂಕೊಂಡೆ ಬಂದ್ರು. ಸತೀಶ್ ಅಂತ ಅಂದ್ರು. ಫಸ್ಟ್ ನಿನ್ ಟೀಮ್ ಯಾರವ್ರೆ ಹೇಳ್ಕೊಂಡು ಹೋದ್ರು. ನಮ್ಮನೆಯವ್ರು ಮಂಚದ ಮೇಲಿಂದ ಮನ್ಗಿಂದವ್ರು ಕೆಳಗೆ ರಬ್ಬ ಅಂತ ಬಿದ್ದವ್ರು. ಅವಾಗ ಅವ್ರನ್ನೇ ನೋಡೋಣ ಏನ್ ಮಾಡೋದು ನಾವು? ಅದನ್ನೇ ಹೇಳ್ಬೇಕು. ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ರು ಅಮ್ಮ. ಅಂದ್ರೆ ನಿಮ್ಮ ಮಗ ದುಡಿದ್ರೆ ನಿಮ್ಗೆ ಜೀವನ. ಇವಾಗ ಏನು ಪರಿಸ್ಥಿತಿ ಅಂತ? ಇವಾಗ ಏನ್ ಪರಿಸ್ಥಿತಿ ನಮ್ಗೆ? ಅವ್ನ್ ತಂದಾಕ್ಬೇಕು, ಉಣ್ಬೇಕು ನಾವು. ಇವಾಗ ಏನ್ ಮಾಡೋದು ನಾವು ಅಂತ ನಾವ್ ಕೇಳ್ತಾರ. ಇವಾಗ ಅವರು ಜೈಲ್ಗೆ ಹೋಗೋರು, ನಿಮ್ ಪರಿಸ್ಥಿತಿ ಏನು? ಅದಕ್ಕೆ ಹೇಳ್ತಾ ಇರೋದು, ಜೀವನ ಏನ್ ಮಾಡೋದು ನಾವು? ಉತ್ತರಗಳಿಲ್ಲ, ಎಲ್ಲ ಕೂತ್ರನೇ ಇಲ್ಲ. ಇವಾಗ ಬಿಟ್ಕೊಡಿ, ಇವಾಗ ನಮ್ಮ ಮಕ್ಕಳುಗಳು ನಮ್ಮ ಮನೆಗೆ ಬರ್ಬೇಕು ಅಂತ ನಾವ್ ಕೇಳೋದು. ಅಂದ್ರೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದ ಯಾರೋ ಅಮ್ಮ. ಅಂದ್ರೆ ಇಲ್ಲಿ ನಿಮ್ಮ ಇಲ್ಲಿ ಗಣಪತಿ ಕುಳ್ಸಿದ್ದೆ ತಪ್ಪಾಗೋಯ್ತಾ ಅಂತ ಆ ತರ ಆಗ್ಬಿಡ್ತಾ ಇದೆ. ಆ ತರ ಆಗಿರೋದು. ಇವಾಗ ಆರೆ ಕೊಲ್ನು ತಂದವ್ರೆ. ಹೇಳ್ತೀವಿ ಗಲಾಟೆ ಮಾಡಕ್ಕಲ್ಲೇ ಪೊಲೀಸ್ನವರೇ ತಂದವ್ರೆ. ಪೊಲೀಸ್ನವರೇ ತಂದು ಇದ್ ಮಾಡಿರೋದು. ಅವತ್ತು ಘಟನೆ ಏನಾಯ್ತಂತೆ ಅಮ್ಮ? ನಿಮ್ಗೆ ಏನಾರ ಗೊತ್ತಾ? ಅಲ್ಲಿ ನಾಗಮಂಗಲ ಟೌನ್ ನಲ್ಲಿ ಗಲಾಟೆ ಆಯ್ತು. ನಾವೇನು ಹೋಗಿರ್ಲಿಲ್ಲ, ನಮ್ಗೆ ಗೊತ್ತಿಲ್ಲ. ನನ್ನ ಮಗನ ಕೇಳಿ ಏನೋ ಎಲ್ಲ ಬೆಂಕಿ ಹಚ್ಬಿಟ್ಟಿದ್ರು, ನಾವು ಪೊಲೀಸ್ ಸ್ಟೇಷನ್ ತವಿ ನಿಂತಿದೆ ಅಂತ ಹೇಳ್ದ ಮಗ ಮಾತ್ರ. ಇನ್ಯಾವುದು ನಮ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಬಂದೆ, ಅವರು ಸಡನ್ ಆಗಿ ಬಂದು ಕೂಕೊಂಡು ಏಯ್ ಅಂದ್ರು. ಬಂದು 3 ಜನ ಬಂದು ಕದ ಹೊಡೆದ್ಬಿಟ್ಟು ಎತ್ಕೊಡೋದು. ಪೊಲೀಸ್ನವ್ರು ಏನ್ ಹೇಳ್ತಾರೆ ಅಮ್ಮ? ಅಂದ್ರೆ ನಿಮ್ ಹೇಳ್ತಾ ಇದ್ರಿ ನಮ್ಮ ಹುಡುಗರುಗಳ ಅಲ್ಲಿ ಗಲಾಟೆ ಹೋಗಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ರು ಅಂತ. ಕಲ್ಲೆಸ್ತವ್ರು ಯಾರೋ ಇದು ಏನ್ ಹೇಳ್ತಾ ಇದ್ರೆ ಪೊಲೀಸ್ನವ್ರು ಅಂತ? ನಾವು ಅವ್ರು ಇದ್ ಮಾಡಿದ್ರಿ, ಗಲಾಟೆ ಮಾಡಿದಿರಿ ಪೊಲೀಸ್ನವ್ರು ಹೇಳ್ತಾ ಇರೋದು. ಅವಾಗ ನಾವೇನ್ ಮಾಡೋದು? ನಾವೇನು ಹೇಳಂಗಿಲ್ಲ ಕೇಳಂಗಿಲ್ಲ, ನನಗೆ ಸುಮ್ಮನೆ ಇದ್ದೀವಿ. ಈಗ ಅವ್ರು ನಮ್ಮ ಮಕ್ಕಳುಗಳು ಬಿಡ್ಬೇಕು ಅಷ್ಟೇ. ಸಚಿವರು ಬಂದಿದ್ರಮ್ಮ, ಚಂದ್ರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರು ಬಂದಿದ್ರು, ಮನವಿ ಮಾಡಿದ್ರಿ. ಏನು ಭರವಸೆ ಕೊಟ್ರು? ಅಲ್ಲ ಅಲ್ಲಿ ನೀವ್ ಹೋಗಿ ಮನವಿ ಕೊಟ್ರು. ನಮ್ಗೆ ಯಾಕೋ ನಿನ್ನೆ ಹುಷಾರಿರ್ಲಿಲ್ಲ, ಬಂದ್ಬಿಟ್ಟೆ ನಾನು. ಯಾಕೋ ಆಗ್ಲೇ ಇಲ್ಲ. ಇವತ್ತು ಹಂಗೆ ಆಗ್ಲಿಲ್ಲ. ಬೆಳಗ್ಗೆನಾಗ ಒಂದು 5 ನಿಮಿಷ ನಿಂತಿದ್ದಾನು ಹೊಂಟು ಬಂದು ಸರ್. ಬಡಾವಣೆ ನಿವಾಸಿಗಳೆಲ್ಲ ಮನವಿ ಮಾಡಿದ್ರೆ ಮಾತಾಡ್ತಾ ಇದ್ರು, ಹೊಂಟು ಬಂದ್ಬಿಟ್ಟೆ ನಾನು. ನನ್ಗೆ ಯಾಕೋ ಆಯ್ತಾನೆ ಇಲ್ಲ, ನಿಂತ್ಕೊಳಕ್ಕೂ ಆಯ್ತಾ ಇಲ್ಲ. ತಲೆನೋವು ಜಾಸ್ತಿ ಆಗ್ಬಿಟ್ಟೈತಿ. ಅಮಾಯಕರು ಬಲಿ ಆಗ್ಬಿಟ್ರ ಅಂತ ಅಮ್ಮ? ಬಲಿ ಆದ್ರಲ್ಲ, ಇವಾಗ ಬಲಿ ಆಗವ್ರಲ್ಲ. ಈಗ ಮಾಡಿರೋರು ಯಾರೋ, ಅನುಭವಿಸ್ತಾರ ಯಾರೋ. ಇವಾಗ ಈಗ ಬಲಿ ಆಗಿರೋರೆ ಮಕ್ಕಳುಗಳು. ಏನ್ ಮಾಡೋದು ಅಷ್ಟೇ. ಇದಿಷ್ಟು ಸತೀಶ್ ರವರ ತಾಯಿಯ ಮಾತಾಗಿರುವಂತದ್ದು. ಅಂದ್ರೆ ನಮ್ಮ ಬದುಕು ಏನು ಎಂಬುದಕ್ಕೆ ಉತ್ತರವೂ ಕೂಡ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗಿದೆ. ಇಡೀ ಜೀವನವನ್ನ ಅವತ್ತನ ದುಡಿಮೆ ಆಧಾರದ ಮೇಲೆ ಮಾಡ್ತಿದ್ರು. ಇವಾಗ ನಮ್ಗೆ ಗತಿ ಯಾರು ಎಂಬ ಪ್ರಶ್ನೆಗಳನ್ನು ಕೂಡ ಅವ್ರು ಕೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಬೈರಸ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.